ನನ್ನ ಹೆಸರು ಸಿಂಧು ಅಂತ. ಹ. ನಾನು ಗದಗ್ ಡಿಸ್ಟ್ರಿಕ್ಟ್‌ದವಳು. ಮಾಲಿಂಗ್‌ಪುರ್ ತಾಂಡ ನಂದು. ನಾನು ಸೊಳ್ಳಾಪುರ ಗ್ರಾಮದ ಎಚ್.ಡಿ. ಕೋಟೆ ತಾಲೂಕಿನ ಹುಡುಗನ್ಗೆ ಮದ್ವೆ ಆಗಿದೆ, ರಾಕೇಶ್ ಅನ್ನೋನ್ಗೆ. ಲವ್ ಮ್ಯಾರೇಜ್ ನಮ್ದು ಆಗಿರೋದು. ಇವಾಗ ನಮ್ಮ ಪ್ರೆಗ್ನೆಂಟ್ ಆದೆ. ನಮ್ಮ ಅಪ್ಪಾಜಿಯವ್ರ ಕಾಲ್ ಫ್ರ್ಯಾಕ್ಚರ್ ಆಯ್ತು. ನಾನ್ ಮನೆಗ್ ಹೋದೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಂಗೆ ಗರ್ಭಕೋಶ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಬೆಡ್ ರೆಸ್ಟ್ ಮಾಡ್ಬೇಕು ಅಂದಾಗ ನಾನು ಅಲ್ಲೇ ಇದ್ದೆ. ಅವನು ಕೂಡ ಹೇಳ್ದ, ಆಯ್ತು ನೀನ್ ಇರು, ಪಾಪು ಡೆಲಿವರಿ ಆದ್ಮೇಲೆ ನೀನ್ ಬರ್ತೀಯಂತೆ ಅಂತ ಎಲ್ಲ ಹೇಳ್ದ ರೀ. ಈಗ ನಾನು ಬಂದು ಒಂದ್ ಸ್ವಲ್ಪ ದಿನ ನಾನು ಅಲ್ಲಿದ್ದೆ. ಇಲ್ದೇ ಇರೋ ಟಾರ್ಚರ್ ನನಗೆ ಕೊಡ್ತಿದ್ರು ಅವರು. ಊಟ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಏನಿಲ್ಲ, ನನ್ ಗಂಡ ಗಾಡಿ ತಗೊಂಡು ಟ್ರಿಪ್ಪಿಗೆ ಹೋಗ್ಬಿಟ್ರೆ ನಾನು ಉಪವಾಸ ಇರೋದು. ಈ ಮಗುವಿಗೆ ಬೇರೆ ಮನೆಯಿಂದ ಹಾಲೆಲ್ಲ ತಗೊಂಡ್ ಬಂದು ಹಾಕ್ತಿದ್ದೆ ನಾನು. ಅವ್ರು ಹಾಲು ಕೂಡ ತಂದು ಹಾಕ್ತಾ ಇರ್ಲಿಲ್ಲ. ಆ ತರ ಎಲ್ಲ ಮಾಡ್ತಿದ್ರು. ಇದು ನನ್ ಗಂಡನ್ಗೂ ಕೂಡ ಇವೆಲ್ಲ ಗೊತ್ತಾದ್ರೂನುವೆ ನಾನು ಹೋದೆ. ಏನಕ್ ಹೋದೆ ನೀನು, ಹಂಗೆ ಹಿಂಗೆ ಅಂತ ನಂಗೆ ಬೈದ ಅವನು. ಆಯ್ತು, ನನ್ ಗಂಡ ನಂಗೆ ಬೇಕು ಅಂದ್ಬಿಟ್ಟು ಅವ್ನು ನನಗ್ ಬಂದು ಕರ್ಕೊಂಡು ಬಂದ. ಅದು ಮನೆಗ್ ಬರ್ಲಿಲ್ಲ ಅವನು. ಶಿರಟ್ಟಿ ಅನ್ನೋದು ನಮ್ ಊರ್ ಹತ್ರ ಒಂದ್ ಊರು, ಅಲ್ಲಿ ಬಂದ. ಅಲ್ಲಿಂದ ನಾನು ಬಂದೆ. ಅವನ ಜೊತೆ ನಾನು ಬಂದೆ ರಿಟರ್ನ್. ಮತ್ತೆ ಇಲ್ದೇ ಇರೋ ತೊಂದ್ರೆ ಕೊಟ್ರು. ನಿನ್ ಕಾಸು ಇಸ್ಕೊಂಬಾ, ನಿಂಗ್ ರೂಮ್ ಮಾಡ್ಬೇಕಂದ್ರೆ ನೀನ್ ಹಂಗೆ ಹಿಂಗೆ. ನನ್ಗೆ ಊಟ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ನನ್ ಪಾಪುಗ್ ಹಾಲು ಕುಡಿಸಿ ಮಲ್ಗಿ ಹೋಗೋ ಅಷ್ಟ್ರಲ್ಲಿ ಅವ್ರು ಊಟ ಮಾಡಿ ತಿಂದು ತೊಳೆದಿರ್ತಿದ್ರು ಅವ್ರು ಮಾಡ್ಕೊಂಡು. ನಾನ್ ಮಾಡಿದ್ದು ಅವ್ರು ತಿಂತಾ ಇರ್ಲಿಲ್ಲ. ಹಂಗೆಲ್ಲ ಮಾಡ್ತಿದ್ರು. ಇವಾಗ ನನ್ಗೆ ಆಯ್ತು ಏನಾದ್ರೂ ಆಗ್ಲಿ ಅಂದ್ಬಿಟ್ಟು ಇವಾಗ ನಾನಾಗೆ ಇಲ್ಲಿ ಬಂದಿದ್ದೀನಿ. ಅವ್ನು ಹೇಳ್ದ, ಇಲ್ಲಿ ಅದೇ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನೀನ್ ಬಾ. ಇವಾಗ ನನ್ನ ಹತ್ರನೂ ದುಡ್ಡು ಅದು ಏನು ಇಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ದ. ನಾನು ಬಂದೆ. ನಾನು ಅಲ್ಲೇ ಇದ್ದಾಗ ನಮ್ಮ ಮಮ್ಮಿ ಅಪ್ಪ ಅವ್ರ ಊರಲ್ಲೇ ಇದ್ದಾಗ, ರೂಮ್ ಮಾಡ್ಬೇಕಂದ್ರೆ ನೀನು 5 ಲಕ್ಷ ಇಸ್ಕೊಂಬಾ, 2 ಲಕ್ಷ ಇಸ್ಕೊಂಬಾ ಹಂಗಂತ ಎಲ್ಲ ಹೇಳ್ತಿದ್ದ. ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಏನಕ್ಕಂದ್ರೆ ನಮ್ಮ ಅಪ್ಪಾಜಿ ಅವ್ರ ಕಾಲ್ ಮುರಿದೈತೆ. ಅವ್ರು ಡ್ಯೂಟಿಗೂ ಹೋಗ್ತಾ ಇಲ್ಲ. KSRTC ಅವ್ರು ಡ್ಯೂಟಿಗೆ ಹೋಗೋದು. ಇವಾಗ ಮನೆಯಲ್ಲೇ ಇದ್ದಾರೆ ಅವರು. ₹1 ಇಲ್ಲ. 2,000 ರೂಪಾಯಿ ನಮ್ಮ ಅಪ್ಪಾಜಿಯವ್ರು ಬೇರೆಯವ್ರ ಕಡೆಯಿಂದ ಇಸ್ಕೊಂಡ್ ಬಂದವ್ರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸರು ಎಲ್ರು ಕಾಲ್ ಮಾಡ್ತವ್ರೆ. ಅವ್ನು ಕಾಲು ಪಿಕ್ ಮಾಡ್ತಾ ಇಲ್ಲ, ಏನಿಲ್ಲ. 1 ತಿಂಗಳದ ಹಿಂದೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇಲ್ಲಿ. ಅವನಿಗೆ ಕರೆಸ್ಬಿಟ್ಟು ಮಾತಾಡಿದ್ರು ಪೊಲೀಸರು ಎಲ್ರು. ನಾನು ಆಯ್ತು ಸರ್, ಮನೆ ರೂಮ್ ಮಾಡ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವಾಗ ರೂಮು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಪೊಲೀಸರು ಕಾಲ್ ಮಾಡ್ತವ್ರೆ, ಎಲ್ರು ಕಾಲ್ ಮಾಡ್ತವ್ರೆ. ಯಾರು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ನಾನು ಬಂದಿಲ್ಲಿ ಬೀದಿಯಲ್ಲಿ ಇದ್ದೀನಿ. ನಾನು ಡ್ಯೂಟಿ ಇದೆ, ನಾನು ಡ್ಯೂಟಿಗೆ ಹೋಗಿದ್ದೀನಿ, ನಾನು ತಮಿಳ್ನಾಡಲ್ಲಿ ಇದ್ದೀನಿ, ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತವ್ರೆ. ಹೊರತು ನೀನು ಎಲ್ಲಿದೀಯಾ, ಪಾಪುಗೆ ತಗೊಂಡು ಏನು ಊಟ ಮಾಡಿದೆ, ಎಲ್ಲಿದೀಯಾ, ನಿನ್ನ ಮನೆಗೆ ಬಾ ಅಂತ ನಂಗೆ ಹೇಳ್ತಾ ಇಲ್ಲ. ಇವಾಗ ಅವ್ರ ಮನೆಗೆ ನಾವು ಹೋಗಿದ್ವಿ. ಅವ್ರ ಮನೆಗೆ ಹೋದಾಗ ಅವ್ರು ಏನಂತವ್ರೆ, ನಿಮ್ಮ ಅಮ್ಮ ಅಪ್ಪ ಅವರು ಎಲ್ಲರೂ ಹೋಗ್ಲಿ, ನೀನು ಒಬ್ಳೇ ಇರು. ಮಮ್ಮಿ ಅವರು ಅಷ್ಟೇ ನನ್ನ ಜೊತೆ ಬಂದಿರೋದು. ಅವ್ರು ಹೋಗ್ಲಿ, ನೀನಿದ್ರೆ ಇರು, ಇಲ್ಲ ನೀನು ಹೋಗು. ನಮ್ಮ ಅಪ್ಪಾಜಿ ಅವ್ರು ನಿನ್ಗೆ ಇಲ್ಲಿ ಇರಕ್ ಬಿಡಲ್ಲ, ನೀನು ಹೋಗ್ಬಿಡು ಸುಮ್ಮನೆ. ನಾನು ಬರುವಾಗ ನೀನು ಬರ್ತೀಯಂತೆ, ಇವಾಗೆಲ್ಲ ಇಲ್ಲಿ ಬೇಡ ಹಂಗೆಲ್ಲ ಮಾತಾಡ್ತವ್ರೆ. ನನ್ಗೇನಿಲ್ಲ, ನಂಗೆ ನ್ಯಾಯ ಬೇಕಷ್ಟೇ. ನನ್ನ ಗಂಡ ನನಗೆ ಬೇಕಷ್ಟೇ. ಯಾಕಂದ್ರೆ ಈಗ ಚಿಕ್ಕ ಪಾಪು ಇದೆ, ನಂದು ಚಿಕ್ಕ ಏಜು. ನಾನು ಎಲ್ಲಂತ ಹೋಗಿ ಜೀವನ ಮಾಡಬೇಕು? ಅದೇ ನನ್ಗೇನು ಕೇಳ್ತಾ ಇಲ್ಲ. ಅವ್ನು ಎಲ್ಲಿರಿಸ್ತಾನೋ ಅಲ್ಲೇ ನಾನು ಇರಕ್ ರೆಡಿ. ನನ್ನ ಗಂಡ ನಂಗೆ ಬೇಕಷ್ಟೇ, ಬಿಟ್ರೆ ನಂಗೇನು ಬೇಡ. ನಂಗೆ ನ್ಯಾಯ ಬೇಕು. ಅವರು ಏನಂತವ್ರೆ, ಈ ಮನೇಲಿ ಅವ್ರಿಗೆ ಇಟ್ಕೊಳಕ್ ಕೊಡಲ್ಲ ನಾವು, ಹಂಗೆಲ್ಲ ಮಾತಾಡ್ತವ್ರೆ. ಇವಾಗ ಮನೆಗೆ ಹೋದಾಗ ಅವರು ಇಡೀ ಕುಟುಂಬದವರು ನನ್ಗೆ ಹೋಗಿ ಸೇರ್ಬಿಟ್ಟು ಎಲ್ರು ಒಂದ್ ಕಡೆ ಏನೇನೋ ಯಾರಿಗೆ ಏನ್ ತಿಳಿಯತ್ತೋ ಅದೇ ಮಾತಾಡ್ತವ್ರೆ. ಮನೆಗ್ ಬೇರೆ ಬೀಗ ಹಾಕವ್ರೆ, ಹೊರಗೆ ಕೂರ್ಸಿದ್ರು ನಮ್ಗೆ. ಅಲ್ಲಿ ಹೋಗೋರು ಎಲ್ರು ನಿಮ್ ಮನೆಗೆ ಬಂದ್ ಮಾತಾಡೋಣ ಬನ್ನಿ ಅಂದ್ರೆ, ನಾವ್ ಮನೆಗ್ ಬಿಡಲ್ಲ, ಇಲ್ಲೇ ಕುತ್ಕೊಳ್ಳಿ ಅಂದ್ರು. ಮನೆಗ್ ಹೋಗಿ ಬಿಡ್ಲಿಲ್ಲ, ಮನೆ ಒಳಗ್ ಹೋಗಕ್ಕೂ. ನನ್ನ ಮಗಳು ಕರ್ಕೊಂಬಂದ ನೋಡ್ರಿ, ಮೋಸ ಮಾಡಿ ಕರ್ಕೊಂಬಂದಾನ್ರಿ ಇವಳಿಗೆ. ಅವನು ಆಕಿಗೆ ಬಾಳೆ ಮಾಡಿಸ್ಲೇಬೇಕು ಅವನು. ಎಷ್ಟೊತ್ತು ಹೇಳಿ? ಒಂದ್ ಮಗಳು, ಒಂದ್ ಹೆಣ್ಣು, ಒಂದ್ ಗಂಡು. ನನ್ನ ಮಗಳು ಬಾಳೆ ಬಿದಿ ನಡು ಬೀದಿಗೆ ಬಂದು ನಿಂದ್ರಿಸ್ಯಾನ್ರಿ ಅವನು. ಹೇಳಿ. ಎಲ್ಲಿದ್ದೀರಿ ಸರ್? ಎಲ್ಲಿದ್ದೀರಿ ಇವಾಗ? ಈಗ ಪಾಪ ಅದು ಹುಬ್ಳಿಯಿಂದ ಬಂದ್ಬಿಟ್ಟೈತೆ ಒಂದು ಹುಡುಗಿ ಪಾಪ. ಈಗ ಇರೋಕ್ಕೆ ಮನೆ ಇಲ್ಲ, ಈಗ ಸದ್ಯಕ್ಕೆ ಏನೂ ಇಲ್ಲ. ಹಂಗಾಗಿ ಇದು ಅವಳದೇ ವಿಚಾರ ಇನ್ನೂ ಆಗಿಲ್ಲ, ಇನ್ನೂ ಇಲ್ಲೇ ಕೂತಿದ್ದೀನಿ. ನಾಳೆ ಒಂದು ಅರೇಂಜ್ ಇದು ಅಮೌಂಟ್ದು ಕೇಳಿದ್ರಾ? ಲೈನಲ್ಲಿ ಹಂಗೆ ರೀ.